ನಮಸ್ತೆ ಗೆಳೆಯರೆ, ದ ಫ್ಯಾಕ್ಟ್ ಬಿಟ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಭಾರತ ದೇಶದ ಪ್ರಜೆಗಳು ಹಲವಾರು ವರ್ಷಗಳಿಂದ ಎಷ್ಟೋ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಆಚರಿಸುತ್ತಿದ್ದಾರೆ. ಈಗಲೂ ಸಹ ಅದೆಷ್ಟೋ ಜನ ಆ ಪದ್ಧತಿಗಳನ್ನು ಏಕೆ ಪಾಲಿಸುತ್ತಿದ್ದೇವೆ, ಅದರಿಂದ ಏನಾದರೂ ಉಪಯೋಗ ಇದೆಯೋ ಇಲ್ಲವೋ ಎಂದು ತಿಳಿಯದೆ ಪಾಲಿಸುತ್ತಿದ್ದಾರೆ. ಈಗ ನಾವು ಆ ನಂಬಿಕೆಗಳ ಹಿಂದಿರುವ ಕಥೆಗಳು ಮತ್ತು ವಾಸ್ತವಾಂಶಗಳು ಹಾಗೂ ವೈಜ್ಞಾನಿಕ ಕಾರಣಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ಯಾಕ್ಟ್ ನಂಬರ್ 1, ವಾಹನಗಳ ಚಕ್ರದ ಕೆಳಗೆ ನಿಂಬೆಹಣ್ಣು ಏಕೆ ಇಡುತ್ತಾರೆ? ಹಳೆಯ ಕಾಲದಲ್ಲಿ ಜನರು ಕುದುರೆ ಬಂಡಿಯಲ್ಲಿ ಹಾಗೂ ಎತ್ತಿನ ಗಾಡಿಗಳಲ್ಲಿ ಪ್ರಯಾಣಿಸುತ್ತಿದ್ದರು. ಆ ಕುದುರೆ ಮತ್ತು ಎತ್ತುಗಳು ಕಲ್ಲು, ಮಣ್ಣು ಮತ್ತು ಬ್ಯಾಕ್ಟೀರಿಯಾ ತುಂಬಿರುವ ರಸ್ತೆಯಲ್ಲಿ ಓಡಾಡುತ್ತಿದ್ದರಿಂದ ಆ ಪ್ರಾಣಿಗಳ ಕಾಲುಗಳಿಗೆ ಸೋಂಕು ತಗುಲುತ್ತಿತ್ತು. ಇದನ್ನು ತಡೆಯಲು ಆ ಕಾಲದಲ್ಲಿ ಪ್ರಜೆಗಳು ಅವುಗಳ ಕಾಲುಗಳಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಹಚ್ಚುತ್ತಿದ್ದರು, ಏಕೆಂದರೆ ಅವು ಬ್ಯಾಕ್ಟೀರಿಯಾ ವಿರೋಧಕವಾಗಿವೆ. ಅದೇ ಪದ್ಧತಿಯು ಮುಂದುವರಿಯುತ್ತಾ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ವಾಹನಗಳಿಗೆ ಏನೂ ಆಗದು ಎಂಬ ನಂಬಿಕೆಯಿಂದ ಟೈರ್ಗಳಿಗೆ ನಿಂಬೆಹಣ್ಣು ಇಡುತ್ತಾರೆ. ಫ್ಯಾಕ್ಟ್ ನಂಬರ್ 2, ಕಪ್ಪು ಬೆಕ್ಕು ಕಂಡರೆ ಏಕೆ ನಿಲ್ಲಬೇಕು? ಇದಕ್ಕೆ 2 ಕಾರಣಗಳಿವೆ. ಒಂದು, ಹಿಂದೂ ಜ್ಯೋತಿಷ್ಯದ ಪ್ರಕಾರ ಕಪ್ಪು ಶನಿದೇವರ ಬಣ್ಣವಾಗಿದೆ ಮತ್ತು ಬೆಕ್ಕುಗಳನ್ನು ರಾಹುವಿನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕಪ್ಪು ಬೆಕ್ಕು ರಸ್ತೆಯನ್ನು ದಾಟಿದರೆ ಶನಿ ಮತ್ತು ರಾಹುವಿನ ಕೋಪವು ನಿಮ್ಮ ಮಾರ್ಗವನ್ನು ತಡೆಯುವ ಸೂಚನೆಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬೆಕ್ಕನ್ನು ಕಂಡ ನಂತರ ಕೆಲವು ಸಮಯ ಕಾಯುವುದು ಶನಿ ಮತ್ತು ರಾಹುವಿನ ಕೋಪವನ್ನು ಶಾಂತಗೊಳಿಸುತ್ತದೆ ಎಂದು ನಂಬಲಾಗಿದೆ. ಮತ್ತೊಂದು ಐತಿಹಾಸಿಕ ಕಾರಣವೇನೆಂದರೆ, ಮಧ್ಯಯುಗದಲ್ಲಿ ಜನರು ಎತ್ತಿನ ಬಂಡಿಗಳ ಮೂಲಕ ರಾತ್ರಿ ವೇಳೆಯಲ್ಲಿ ಪ್ರಯಾಣಿಸುತ್ತಿರುವಾಗ ಬೆಕ್ಕಿನ ಕಣ್ಣುಗಳನ್ನು ನೋಡಿ ಎತ್ತುಗಳು ಗಾಬರಿಗೊಳ್ಳುತ್ತಿದ್ದವು. ಅವುಗಳನ್ನು ಶಾಂತಗೊಳಿಸಲು ಕೆಲವು ನಿಮಿಷಗಳ ಕಾಲ ಮುಂದೆ ಸಾಗದೆ ಅಲ್ಲೇ ನಿಲ್ಲುತ್ತಿದ್ದರು. ಇಂದಿಗೂ ಸಹ ಜನರು ತಮ್ಮ ಮಾರ್ಗವನ್ನು ದಾಟಿದ ಬೆಕ್ಕನ್ನು, ಸಾಮಾನ್ಯವಾಗಿ ಕಪ್ಪು ಬೆಕ್ಕನ್ನು ನೋಡಿದಾಗ ನಿಲ್ಲಿಸುವ ಅಭ್ಯಾಸವನ್ನು ಪಾಲಿಸುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 3, ಸೂರ್ಯಾಸ್ತಮದ ನಂತರ ಉಗುರನ್ನು ಕತ್ತರಿಸಬಾರದು ಏಕೆ? ಕಡಿಮೆ ಬೆಳಕಿನಲ್ಲಿ ಉಗುರುಗಳನ್ನು ಕತ್ತರಿಸುವುದು ಅಪಾಯಕಾರಿಯಾಗಬಹುದು, ಏಕೆಂದರೆ ಆ ಹೊತ್ತಿನಲ್ಲಿ ಉಗುರನ್ನು ಕತ್ತರಿಸುವುದು ದುರಂತಗಳ ಅಥವಾ ಗಾಯಗಳ ಸಂಭವವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇಂತಹ ಕಾರ್ಯಗಳನ್ನು ಆಗಿನ ಜನರು ದಿನವೇಳೆಗೆ ಮಾತ್ರ ಮಾಡುತ್ತಿದ್ದರು. ಆ ಕಾಲದಲ್ಲಿ ವಿದ್ಯುತ್ ಇಲ್ಲದ ಕಾರಣದಿಂದ ಆ ರೀತಿಯ ಅಭ್ಯಾಸವನ್ನು ಪಾಲಿಸುತ್ತಿದ್ದರು. ಆದರೆ ಈಗ ವಿದ್ಯುತ್ ಇದ್ದರೂ ಸಹ ದೊಡ್ಡವರ ಹೇಳಿಕೆಯಿಂದ ಅದೇ ಪದ್ಧತಿ ಈಗಲೂ ಸಹ ಮುಂದುವರೆದಿದೆ. ಫ್ಯಾಕ್ಟ್ ನಂಬರ್ 4, ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ಏಕೆ? ನಮ್ಮ ದೇಹವು ಸುಮಾರು 3ರಿಂದ 4 ಗ್ರಾಂಗಳಷ್ಟು ಕಬ್ಬಿಣಾಂಶ ಹೊಂದಿರುತ್ತದೆ. ನಾವು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿದಾಗ ಆ ದಿಕ್ಕಿನ ಮ್ಯಾಗ್ನೆಟಿಕ್ ಆಕರ್ಷಣೆ ಕಬ್ಬಿಣವನ್ನು ಆಕರ್ಷಿಸಿ ಮೆದುಳಿನಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಇದಕ್ಕಾಗಿಯೇ ಹಲವರು ಎಚ್ಚರವಾದಾಗ ತಲೆಯ ನೋವು ಅನುಭವಿಸುತ್ತಾರೆ. ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗುವುದು ನಿಮ್ಮ ರಕ್ತ ಸಂಚಲನವನ್ನು ವ್ಯತ್ಯಾಸಗೊಳಿಸಬಹುದು ಮತ್ತು ಮಲಗುವಿಕೆಯನ್ನು ತೊಂದರೆಗೊಳಿಸಬಹುದು. ಈ ರೀತಿಯ ಪರಿಸ್ಥಿತಿಯನ್ನು ತಪ್ಪಿಸಲು ನಿಮ್ಮ ತಲೆಯನ್ನು ಉತ್ತರ ದಿಕ್ಕಿಗೆ ತಿರುಗಿಸಿಕೊಂಡು ಮಲಗುವುದು ನಿಲ್ಲಿಸಬೇಕು. ಫ್ಯಾಕ್ಟ್ ನಂಬರ್ 5, ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಸ್ನಾನ ಮಾಡಬೇಕು ಏಕೆ? ಹಿಂದೂ ಧರ್ಮದಲ್ಲಿ ಅಂತಿಮ ಸಂಸ್ಕಾರಗಳಿಗೆ ಸಂಬಂಧಿಸಿದ ಹಲವು ಆಚರಣೆಗಳಿವೆ. ಅವುಗಳಿಗೆ ವೈಜ್ಞಾನಿಕವಾದ ಕಾರಣವಿದೆ. ಸಾಮಾನ್ಯವಾಗಿ ಸ್ಮಶಾನದೊಳಗೆ ಹೋಗಿ ಹಿಂದಿರುಗಿದ ನಂತರ ಹಿಂದೂಗಳು ಸ್ನಾನ ಮಾಡುತ್ತಾರೆ ಮತ್ತು ತಮ್ಮ ಬಟ್ಟೆಗಳನ್ನು ತೊಳೆಯುತ್ತಾರೆ. ನೀವು ಎಂದಾದರೂ ಏಕೆ ಎಂದು ಆಲೋಚಿಸಿದ್ದೀರಾ? ನಂಬಿಕೆಗಳ ಪ್ರಕಾರ ಸ್ಮಶಾನದೊಳಗೆ ಸತತವಾಗಿ ಮೃತದೇಹಗಳನ್ನು ಸುಡುವುದರಿಂದ ಅಲ್ಲಿ ಹಾನಿಕಾರಕ ಶಕ್ತಿಯು ಇರುತ್ತದೆ. ಅದು ವ್ಯಕ್ತಿಗೆ ಹಾನಿ ಉಂಟು ಮಾಡಬಹುದು. ಆದ್ದರಿಂದ ಜನರು ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಆ ಹಾನಿಕಾರಕ ಶಕ್ತಿ ಶರೀರದಿಂದ ತೊಳೆಯಲ್ಪಡುತ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದರೆ, ಹಿಂದಿನ ದಿನಗಳಲ್ಲಿ ಹೆಪಟೈಟಿಸ್, ಸ್ಮಾಲ್ಪಾಕ್ಸ್ ಅಥವಾ ಇತರ ಸೋಂಕುಗಳಿಗೆ ಲಸಿಕೆಗಳಿರಲಿಲ್ಲ. ಅಲ್ಲದೆ ಒಬ್ಬ ವ್ಯಕ್ತಿ ಸಾಯುವಾಗ ದೇಹವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಕ್ಷೀಣತೆ ಪ್ರಾರಂಭವಾಗುತ್ತದೆ. ಅಂತಿಮ ವಿಧಿ ಆಚರಣೆಗಾಗಿ ಹೋದ ವ್ಯಕ್ತಿಗಳು ಈ ಬ್ಯಾಕ್ಟೀರಿಯಾಗಳಿಗೆ ಒಳಗಾಗುತ್ತಾರೆ. ಆದ್ದರಿಂದ ನಮ್ಮ ಪೂರ್ವಜರು ಸ್ಮಶಾನದೊಳಗೆ ಹೋಗಿ ಬಂದ ನಂತರ ಸ್ನಾನ ಮಾಡುವ ಆಚರಣೆಯನ್ನು ಪರಿಚಯಿಸಿದರು. ಮೃತದೇಹದಿಂದ ಯಾವುದೇ ಸೋಂಕು ಹಿಡಿಯದಂತೆ ತಡೆಯಲು ಮನೆಗೆ ಹಿಂದಿರುಗಿದ ಕೂಡಲೇ ಸ್ನಾನ ಮಾಡುವುದರಿಂದ ಯಾರೂ ಸೋಂಕು ಹರಡದಂತೆ ತಡೆಯಬಹುದು. ಫ್ಯಾಕ್ಟ್ ನಂಬರ್ 6, ನಿದ್ರೆಯ ನಂತರ ಎದ್ದೇಳುವಾಗ ನಮ್ಮ ಬಲಭಾಗಕ್ಕೆ ತಿರುಗಿ ಏಳಬೇಕು ಏಕೆ? ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡೂ ಹಾಸಿಗೆಯ ಬಲಭಾಗದಿಂದ ಎದ್ದೇಳುವುದಕ್ಕೆ ಮುನ್ನಡೆ ನೀಡುತ್ತವೆ.
ಆಯುರ್ವೇದದ ನಂಬಿಕೆ ಪ್ರಕಾರ ನಮ್ಮ ದೇಹದ ಬಲಭಾಗದಲ್ಲಿ ಸೂರ್ಯನಾಡಿ ಇದೆ. ಆದ್ದರಿಂದ ನೀವು ಬಲಭಾಗದಿಂದ ಎದ್ದೇಳಿದಾಗ ಅದು ನಿಜವಾಗಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 7. ಮಲಗುವಾಗ ಎಡಕ್ಕೆ ತಿರುಗಿ ಮಲಗಬೇಕು ಏಕೆ? ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕರುಳಿನಿಂದ ವೇಸ್ಟನ್ನು ಸುಲಭವಾಗಿ ತೆಗೆಯುತ್ತದೆ. ಜೀರ್ಣಕ್ರಿಯೆಗೆ ಪ್ರಮುಖವಾದ ಲಿವರ್ನ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಹೃದಯ ಸುಡುವಿಕೆ, ಮಲಬದ್ಧತೆ ಮತ್ತು ಹುಬ್ಬುವಿಕೆಯಿಂದ ನಿವಾರಿಸುತ್ತದೆ. ಗೊರಕೆ ಮತ್ತು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ, ಏಕೆಂದರೆ ಇದು ಗಂಟಲಿಗೆ ನಾಲಿಗೆ ಬೀಳದಂತೆ ತಡೆಯುತ್ತದೆ. ಎಡಭಾಗದಲ್ಲಿ ಮಲಗಿದಾಗ ರಕ್ತದ ಹರಿವು ಸುಲಭವಾಗುವಂತೆ ಹೃದಯವನ್ನು ಆರೋಗ್ಯವಾಗಿಡುತ್ತದೆ. ಭುಜದ ನೋವು ಮತ್ತು ಬಿಗಿಯಾದ ದವಡೆ ಹೊಂದಿರುವವರಿಗೆ ಎಡಭಾಗದಲ್ಲಿ ಮಲಗಲು ಶಿಫಾರಸು ಮಾಡುವುದಿಲ್ಲ. ಗರ್ಭಾಶಯ ಮತ್ತು ಭ್ರೂಣಕ್ಕೆ ರಕ್ತದ ಹರಿವನ್ನು ಸುಧಾರಿಸುವುದರಿಂದ ಗರ್ಭಿಣಿಯರಿಗೆ ಒಳ್ಳೆಯದು.